ಗಂಗನ ಹೇಗಾದ್ರೂ ಮುಗಿಸ್ಬೇಕು ಅಂತ ಅವಳು ಕಾಯ್ತಾನೆ ಇದ್ದಾಳೆ. ಅವಕಾಶಕ್ಕೋಸ್ಕರ ಎದುರು ನೋಡ್ತಿದ್ದಾಳೆ. ಎಷ್ಟೋ ದಿನದಿಂದ ಕಾಯ್ತಿದ್ದಾಳೆ. ಏನಾದ್ರೂ ಆಯ್ತಾ? ಪ್ರತಿ ಸಲ ಗಂಗಾ ತಪ್ಪಿಸ್ಕೊಳ್ತಾಳೆ. ಎಷ್ಟು ಸಲ ತಪ್ಪಿಸ್ಕೋತಾಳೆ? ಯಾವತ್ತೋ ಒಂದಿನ ನಿತ್ಯ ದಿನ ಆಗದೆ ಇರುತ್ತಾ? ಅದು ಇವತ್ತೇ ಆಗ್ಬೇಕು. ನಮ್ಮ ಸ್ವಪ್ನ ಜಾಗದಲ್ಲಿರೋ ಗಂಗಾ ಸಾಯ್ಬೇಕು, ಆಮೇಲೆ ನಿತ್ಯ ಸಾಯ್ಬೇಕು, ನನ್ನ ಸೇಡು ತೀರ್ಬೇಕು. ನಿನ್ ಸೇಡು ನಿತ್ಯ ಸೇಡು ಚೆನ್ನಾಗೇ ಇದೆ. ಮಧ್ಯದಲ್ಲಿ ನನ್ನ ಪೌಡರ್ ಡಬ್ಬ ಹೊಡೆಯುತ್ತೇನೆ ಅಂತ ಭಯ ಆಗ್ತಿದೆ. ಜೈ ವಾರ್ನಿಂಗ್ ಬೇರೆ ಕೊಟ್ಟಿದ್ದಾನೆ ದೇವ್ರೆ. ಇವತ್ ರಾತ್ರಿನೇ ಹೇಗಾದ್ರೂ ಗಂಗಾ ನಿತ್ಯ ಕೈಲಿ ಸಾಯೋ ಹಾಗೆ ಮಾಡು ಸ್ವಾಮಿ. ನನ್ನ ಬದುಕಿಸು ಸ್ವಾಮಿ. ಅಯ್ಯೋ, ಮಾಮೂಲಾಗೆ ನೋಡ್ತಿದ್ದೆ. ನಿನ್ ನೋಟಕ್ಕೆ ನಾನೇನ್ ಕರ್ಗೋಳಲ್ಲ. ನಿಮ್ ಐಸ್ ಕ್ರೀಮ್ ಕರಗ್ತಾ ಇದ್ದೆ, ತಿನ್ನಿ. ಯಾಕೆ ನಗ್ತಾ ಇದ್ದೀರಾ? ಒಂದು ಮಗುಗೆ ತಾಯಿ ಆಗ್ತಿರೋಳು, ಆದ್ರೂ ಇನ್ನೂ ಚಿಕ್ಕ ಮಕ್ಳು ತರ ಬಿಹೇವ್ ಮಾಡ್ತೀಯ. ನಾನೇನ್ ಚಿಕ್ಕ ಮಗು ಅಲ್ಲ. ಮತ್ತೆ ತುಟಿಯಲ್ಲಿ ಆ ಐಸ್ ಕ್ರೀಮ್ ಏನು? ಎಲ್ಲಿ? ಅಲ್ಲಿ. ಸರಿ, ನಾನು ತೆಗಿಲ? ಬೇಕಾಗಿಲ್ಲ. ನೀವ್ ಹೇಗ್ ತೆಗಿತೀರೋ ನನಗೆ ಗೊತ್ತು. ಏಯ್, ಕಿಲಾಡಿ ಕಣೆ ನೀನು. ಮತ್ತೇನು? ಹೊರಗಡೆ ಇಲ್ಲಿ ಓಡಾಡೋರೆಲ್ಲ ನೋಡುವಾಗ ನೋಡುವಾಗ ಹೇಳು. ನನ್ಗೆ ಇನ್ನೊಂದು ಐಸ್ ಕ್ರೀಮ್ ತಿನ್ಬೇಕು. ಇನ್ನೂ ಒಂದಾ? ಈ ತಿಂದಿದ್ ಸಾಕಾಗ್ಲಿಲ್ವಾ? ಇದು ನಿಮ್ ಮಗ್ಳಿಗೆ ತಿನ್ಸಿದ್ದು, ಮತ್ತೆ ನಾನ್ ತಿನ್ಬೇಕಲ್ವಾ? ಏ, ಐಸ್ ಕ್ರೀಮ್ ಬಂದೇ ಇರು. ಕರೆಕ್ಟಾಗಿ ಸಿಗ್ದೆ ಕಣೆ. ಇನ್ನೊಂದು ಚಾಕೋಬಾರ್ ಕೊಡಿ.
ಏಯ್ ಏನ್ರಿ? ಏನ್ರಿ? ನಿಂತ್ಕೋ. ಏ ನಿಂತ್ಕೋ. ಜಸ್ಟ್ ಮಿಸ್. ಇಲ್ದಿದ್ರೆ ಇಷ್ಟು ಹೊತ್ತಿಗೆ ಅವಳು ಸಾಯ್ತಿದ್ಲು. ಒಳ್ಳೆ ಚಾನ್ಸ್ ಮಿಸ್ ಆಯ್ತು. ಛೇ, ಏನ್ರಿ? ಏನಾಯ್ತು ರೀ? ಯಾಕ ಕಾರ್ ಹಿಂದೆ ಹೋದ್ರಿ? ಯಾರೋ ನಿನ್ನ ಗುದ್ದಿ ಸಾಯಿಸೋಕ್ ಬಂದಿದ್ರು. ಇಲ್ಲ ರೀ, ಏನೋ ಗೊತ್ತಾಗ್ದೆ. ಸುಮ್ಮನೆ ಇರು. ಶಿಟ್. ನಿನ್ನನ್ನು ಯಾರೋ ಸಾಯಿಸಕ್ ನೋಡ್ತಿದ್ದಾರೆ ಅನ್ನೋ ನನ್ನ ಡೌಟ್ ನಿಜ ಆಯ್ತು. ಅವ್ರು ಯಾರು ಅಂತ ಹಿಡಿಬೇಕು. ನೋ ಡೌಟ್ ಇದು ಮರ್ಡರ್ ಅಟೆಂಪ್ಟ್. ಗಂಗಾ ನಾನು ಹೊರಗಡೆ ಬಂದಿದ್ದು ಗೊತ್ತಿದ್ದೇ ಪ್ಲಾನ್ ಮಾಡಿರೋ ಹಾಗಿದೆ. ನಾನು ಹೊರಗಡೆ ಬಂದಿದ್ದು ಯಾರಿಗೆ ಗೊತ್ತು? ಹಾಯ್ ಜೈ. ಎಸ್, ಮಾವಂಗ್ ಮಾತ್ರ ಗೊತ್ತು. ಮಾವಾ, ಹೊರಗಡೆಯಿಂದ ಬರ್ತಾ ಇದ್ದೀರಲ್ಲ, ಎಲ್ಲಿಗೆ ಹೋಗಿದ್ರಿ? ಎಲ್ಲಿಗೆ ಹೋಗಿದ್ರಮ್ಮ? ಐಸ್ ಕ್ರೀಮ್ ತಿನ್ನೋಣ ಅಂತ ಹೊರಗೆ ಹೋಗಿದ್ವಿ ಅತ್ತೆ. ಜೈ ಯಾಕೆ ಹೀಗಿದಾನೆ? ರೋಡ್ ಮೇಲೆ ಒಂದ್ ಕಾರು ನನ್ಗೆ ಗುದ್ದು ಹಾಗೆ ಬಂತು. ಅದು ಬೇಕು ಅಂತಾನೆ ಮಾಡಿದ್ದು ಅಂತ ಇವರಿಗೆ ಅನುಮಾನ. ನಿಂಗೇನಾಗಿಲ್ಲ ಅಲ್ವಾ? ಏನೂ ಆಗಿಲ್ಲ ಅತ್ತೆ. ಹಾಗೆ ಭಯ ಪಡೋ ಅಂಥದ್ದೇನೂ ಆಗಿಲ್ಲ ಅತ್ತೆ. ಈ ಟೈಮಲ್ಲಿ ಯಾಕೆ ಹೋಗಿದ್ರಮ್ಮ? ಐಸ್ ಕ್ರೀಮ್ ಬೇಕು ಅಂದಿದ್ರೆ ಮನೆಗೆ ತರ್ಸ್ಕೋಬಹುದಿತ್ತಲ್ಲ. ಮಾವ, ಅತ್ತೆ, ಡೋರ್ ತೆಗಿರಿ. ತೆಗಿರಿ ಡೋರು. ಅಯ್ಯೋ, ಯಾರು ಈ ಟೈಮಲ್ಲಿ? ಅಮ್ಮೋ, ಯಾರೋ ಡೋರ್ ತಟ್ತಿದ್ದಾರೆ ಚಂದ್ರಿಕಾ. ಜೈ ಬಂದೇನೋ. ಅಬ್ಬಾ, ಅವನಲ್ಲ ರೀ, ಮಲ್ಕೊಳ್ಳಿ. ನಿಮ್ಮನ್ನೇ. ತೆಗಿರಿ ಡೋರು. ಅಮ್ಮೋ ಅಮ್ಮೋ ಅಮ್ಮೋ, ಜೈನೇ ಬಂದಿದ್ದು. ತೆಗಿತೀರಾ ಇಲ್ಲ ಡೋರ್ನ ಒಡೆದಾಕ್ಬೇಕಾ? ಅಯ್ಯೋ, ಆ ವಾಯ್ಸ್ ಕೇಳು ಹೇಗಿದೆ. ನಾವು ಸತ್ ಹಾಗೆ ಚಂದ್ರಿಕಾ. ನಿಮಗೆ ಹೇಳ್ತಿರೋದು ಡೋರ್ ತೆಗಿರಿ. ಯಾಕ್ರಿ ಈ ಟೈಮಲ್ಲಿ ಚಿಕ್ಕಮ್ಮ ಚಿಕ್ಕಪ್ಪನ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ತೆಗಿರಿ ಡೋರು. ನೀವಿರ್ರಿ, ನಾನು ಹೋಗಿ ಅವನ ಜೊತೆ ಮಾತಾಡ್ತೀನಿ. ನೀವೇನು ಹೆದರ್ಕೋಬೇಡಿ. ಡೋರ್ ತೆಗಿರಿ. ಏನೋ ನಿದ್ದೆ ಮಾಡ್ತಿದ್ರೆ ಬಾಗಲ್ ಬಡಿತಿದ್ಯಲ್ಲ. ಮಾವ ಎಲ್ಲಿ? ಏನಪ್ಪ? ನಾವು ಹೊರಗಡೆ ಹೋಗೋ ವಿಷಯನ ಯಾರಿಗೆ ಹೇಳಿದ್ರಿ ಮಾವ? ಯಾರಿಗೂ ಹೇಳಿಲ್ವಲ್ಲ. ಮರ್ಯಾದೆಯಾಗಿ ನಿಜ ಹೇಳಿ. ನಾವು ಹೊರಗಡೆ ಹೋಗಿರೋ ವಿಷಯ ನಿಮಗ್ ಮಾತ್ರ ಗೊತ್ತು. ಪ್ರಾಮಿಸ್ ಇಲ್ಲ. ನಿನ್ನ ಅತ್ತೆ ಕೂಡ ಹೇಳಿಲ್ಲ. ಈಗ ಏನಾಯ್ತು? ಏನಾದ್ರೂ ಸಮಸ್ಯೆನಾ? ನಾಟಕ ಮಾಡ್ಬಿಡಿ ಅತ್ತೆ. ನನಗೆ ನಿಜ ಗೊತ್ತಾಗ್ಬೇಕು. ಹೇಳ್ತೀರಾ ಇಲ್ವಾ? ಏನ್ರಿ ನೀವು? ಹೊರಗೇನೋ ಆದ್ರೆ ಮನೆಯವ್ರನ್ನ ಅನುಮಾನಿಸ್ತಾರಾ? ಏನೋ ಆಗಿದ್ದಲ್ಲ, ನಿನ್ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿತ್ತು. ಅಯ್ಯೋ, ಅದೇನೋ ಗೊತ್ತಿಲ್ಲದೆ ಆಗಿದ್ದು ರೀ. ಅಷ್ಟಕ್ಕೆಲ್ಲ ನೀವು? ಅದು ಗೊತ್ತಾಗದೆ ಆಗಿದ್ದಲ್ಲ, ಯಾರೋ ಬೇಕು ಅಂತಾನೆ ಮಾಡಿರೋದು. ನಾವು ಹೊರಗಡೆ ಹೋಗೋದು ಗೊತ್ತಾಗಿ ಕರೆಕ್ಟಾಗಿ ಪ್ಲಾನ್ ಮಾಡಿದ್ದು. ನಾನು ಅಲರ್ಟ್ ಆಗಿದ್ದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ಏನಾಗ್ತಿತ್ತೋ ಯೋಚನೆ ಮಾಡೋದಕ್ಕೂ ಭಯ ಆಗ್ತಿದೆ. ಏನ್ರಿ ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ಏನೇನೋ ಅಂದ್ಕೋತಾ ಇದ್ದೀರಾ? ನಂದು ಕಲ್ಪನೆ ಅಲ್ಲ, ಭ್ರಮೆ ಅಂತೂ ಅಲ್ವೇ ಅಲ್ಲ. ನಿನ್ನನ್ನು ಸಾಯಿಸೋ ಉದ್ದೇಶ ಇಲ್ದಿದ್ರೆ ಆ ಕಾರ್ ಯಾಕೆ ಅಷ್ಟು ಸ್ಪೀಡಾಗಿ ನಿನ್ ಕಡೆನೆ ಬಂತು?
ಗೊತ್ತಾಗದೆ ಬಂದವರಾದ್ರೆ ತಕ್ಷಣ ಕಾರ್ ನಿಲ್ಲಿಸಿ ಸಾರಿ ಕೇಳ್ತಾರೆ. ಯಾಕೆ ಕೇಳಲಿಲ್ಲ? ನಿಲ್ಲಿಸ್ದೆ ಯಾಕೆ ಹೋಗಿದ್ದು? ಆ ಕಾರ್ನ ನಾನು ಚೇಸ್ ಮಾಡ್ದಾಗ್ಲಾದ್ರೂ ನಿಲ್ಲಿಸ್ಬೇಕಲ್ವಾ? ನಿಲ್ಲಿಸ್ದೆ ಯಾಕೆ ಹಾಗೆ ಹೋದ್ರು? ಸೊ ಇದು ಖಂಡಿತ ಮರ್ಡರ್ ಅಟೆಂಪ್ಟೇ. ಇದು ನಿನ್ನ ಟಾರ್ಗೆಟ್ ಮಾಡಿದವ್ರ ಕೆಲಸನೇ. ಅವ್ರು ಯಾರು ಅಂತ ನನಗೆ ಗೊತ್ತಾಗಬೇಕು. ಆ ಕಾರಲ್ಲಿದ್ದವ್ರು ಯಾರು ಅಂತ ನನಗೆ ಗೊತ್ತಾಗಬೇಕು. ಹೇಳಿ ಮಾವ, ನಾವು ಹೊರಗಡೆ ಹೋಗೋ ವಿಷಯ ನೀವು ಯಾರಿಗೆ ಹೇಳಿದ್ರಿ? ನಾನು ಯಾರಿಗೂ ಹೇಳಿಲ್ಲ ಜೈ. ನೀವು ಹೊರಗಡೆ ಹೋದಾಗಿಂದ ನಾವು ಮನೇಲೇ ಇದ್ದೀವೋ? ಬೇಕಾದ್ರೆ ಸೆಕ್ಯೂರಿಟಿನ ಕರೆದು ಕೇಳು. ಸುಮ್ನೆ ಅನುಮಾನ ಪಡಬಾರ್ದು ರೀ. ಮನೆಯವ್ರ ಮೇಲೂ ನಂಬಿಕೆ ಇಲ್ದೇ ಇದ್ರೆ ಹೇಗೆ? ಈ ಟೈಮಲ್ಲಿ ನಾನು ಯಾರನ್ನೂ ನಂಬೋ ಪರಿಸ್ಥಿತಿಲಿ ಇಲ್ಲ. ಮಾವ, ನಿಮ್ಮ ಫೋನ್ ಕೊಡಿ. ನಿಮ್ಗೆ ಹೇಳಿದ್ದು ಫೋನ್ ಕೊಡಿ. ಅಬ್ಬೋ, ನಾವು 9 ಗಂಟೆಗೆ ಹೊರಗಡೆ ಹೋಗಿದ್ದು. 9 ಗಂಟೆ 2 ನಿಮಿಷಕ್ಕೆ ನಿಮ್ಮ ಫೋನಿಂದ ಔಟ್ ಗೋಯಿಂಗ್ ಹೋಗಿದೆ. ಯಾರಿಗೆ ಮಾಡಿದ್ರಿ? ಅದು ನಿಮ್ಮ ಮಾವ ಮಾಡ್ಲಿಲ್ವೋ? ಅದನ್ನ ನಾನೇ ಮಾಡಿದ್ದು. ನನ್ನ ಫ್ರೆಂಡಿಗೆ ಮಾಡಿದ್ದು. ಯಾರು ಆ ಫ್ರೆಂಡ್? ಫ್ಯಾಮಿಲಿ ಫ್ರೆಂಡು. ಆ ಫ್ರೆಂಡ್ ಹೆಸರೇನು? ಅವ್ರು ಎಲ್ಲಿರ್ತಾರೆ? ಹುಬ್ಳಿಲಿ. ಅಲ್ಲಲ್ಲ, ಧಾರವಾಡದಲ್ಲಿ. ನಾನು ಕಾಲ್ ಮಾಡಿದಾಗ ನನ್ನ ಫ್ರೆಂಡು ಮನೇಲಿರಲಿಲ್ಲ. ಫೋನ್ ಮನೇಲಿಟ್ಟು ಹೊರಗಡೆ ಹೋಗಿದ್ಲು. ಕೆಲಸದವಳು ಮಾತಾಡಿದ್ದು. ಆಫೀಸರ್ ಸರ್, ಈ ನಂಬರ್ ಯಾರ್ದು ಅಂತ ನನಗೆ ಬೇಕು. ನಾಳೆ ಬೆಳಿಗ್ಗೆ ಒಳಗಡೆ ಟ್ರೇಸ್ ಮಾಡಿ. ಎಸ್ ಸರ್. ನೀವು ಹೇಳಿದ್ದು ನಿಜ ಆದ್ರೆ ಇಬ್ರು ಬದುಕ್ತೀರಿ. ಸುಳ್ಳಾಗಿದ್ರೆ ನಾನೇ ಇಬ್ರು ಸಾಯಿಸ್ತೀನಿ. ಅಯ್ಯಯ್ಯೋ, ಏನ್ರಿ ಈ ಮಾತು? ನನಗೆ ನಿನಗಿಂತ ಯಾರು ಹೆಚ್ಚಲ್ಲ. ನಾವು ಹೊರಗಡೆ ಹೊರಟಾಗ ಸುಮ್ಮನೆ ನಮ್ಮ ಮುಂದೆ ಬಂದ್ರಲ್ಲ ಚಿಕ್ಕಪ್ಪ. ಈಗ ನೋಡಿ. ಇದುವರೆಗೂ ಎಷ್ಟೋ ತಪ್ಪನ ಮಾಡಿದ್ದೀರಾ. ಈಗಲೂ ನೀವು ತಪ್ಪು ಮಾಡಿದ್ದೀರಾ ಅಂತ ಗೊತ್ತಾದ್ರೆ ಜೈ ಅಲ್ಲ, ನಾನೇ ನಿಮಗೆ ಶಿಕ್ಷೆ ಕೊಡ್ತೀನಿ. ನೀವು ಎಷ್ಟು ತಪ್ಪು ಮಾಡಿದ್ರೂ ಗಂಗಾ ಪ್ರಾಣಕ್ಕೆ ಏನು ಮಾಡಲ್ಲ ಅನ್ನೋ ನಂಬಿಕೆ ಇಟ್ಕೊಂಡಿದೀವಿ. ಆ ನಂಬಿಕೆ ಸುಳ್ಳಾಯ್ತು ಅಂದ್ರೆ ನಿಮ್ಮನ್ನ ಕೊಂದು ಜೈಲಿಗೆ ಹೋಗೋ ಕೂಡ ನಾನ್ ರೆಡಿ. ಈಗ ನಿನಗೆ ಸಮಾಧಾನನಾ? ನಿನ್ನ ಹುಟ್ಟಿ ಉರಿ ತಂಪಾಯ್ತಾ? ನನ್ನ ಸಮಾಧಿ ಮಾಡೋವರೆಗೂ ನೀನು ನಿದ್ರೆ ಮಾಡೋದಿಲ್ಲ ಅಲ್ವಾ? ವಾಮೋ, ನಾಳೆ ಬೆಳಗಾಗೋದ್ರಲ್ಲಿ ನನ್ನ ಬದುಕೆ ಮುಗ್ದು ಹೋಗತ್ತೆ. ಮನೆಯವರೆಲ್ಲ ಸೇರಿ ನನ್ನ ನಿಲ್ಲಿಸಿ ಶೂಟ್ ಮಾಡ್ತಾರೆ. ನಾನೆಲ್ಲಾದ್ರೂ ಓಡಿ ಹೋಗ್ತೀನಿ. ನಾನು ಹೋಗ್ತೀನಿ. ನೀವು ಬೇಕಾದ್ರೆ ಹೋಗಿ, ನಾನು ಎಲ್ಲಿಗೂ ಬರಲ್ಲ. ಏನಾಗುತ್ತೋ ನಾನು ನೋಡ್ತೀನಿ. ಏನ್ ನೋಡ್ತೀಯ? ನನ್ನ ಸಾವು ನೋಡ್ತೀಯಾ? ಅಲ್ಲಿವರೆಗೂ ಬಂದ್ರೆ ನಾನು ಸುಮ್ಮನೆ ಇರ್ತೀನಾ? ಏನ್ ಮಾಡ್ತೀಯ? ನನ್ನ ಸ್ಟಿಕ್ಕರ್ ಹೋಯ್ತು, ನನ್ನ ಬಳೆ ಹೋಯ್ತು, ನನ್ನ ಗ್ಲಾಮರ್ ಹೋಯ್ತು ಅಂತ ಒಂದ್ಸಲ ಹತ್ತು ಸುಮ್ಮನಾಗ್ತೀಯ. ಇನ್ನೇನು ಅದಕ್ಕಿಂತ ಹೆಚ್ಚು ಏನ್ ಮಾಡ್ತೀಯ? ಆ ನಿತ್ಯ ವಿಷಯ ಹೊರಗೆ ಹಾಕ್ತೀನಿ ಅಂತ ನಮ್ಮನ್ನ ಹೆದರಿಸಿದ್ಲು ಅಂತ ಹೇಳ್ತೀನಿ. ನಮ್ ಕೈಗೆ ಮಸಿ ಅಂಟದೇ ಇರೋ ತರ ಮಾಡ್ತೀನಿ. ವಾಮು, ಜೈ ನಂಬ್ತಾನ? ನಿತ್ಯ ಬದುಕಿರೋದೇ ಅವನಿಗೊಂದು ದೊಡ್ಡ ಶಾಕ್. ಆ ಶಾಕಲ್ಲಿ ನಮ್ಮನ್ನ ಕೇಳೋದಿಲ್ಲ. ನಿತ್ಯ ಮೇಲೆ ಫೋಕಸ್ ಇರುತ್ತೆ. ವಾಯಮ್ಮೋ, ಇದೆಲ್ಲ ಆಗುತ್ತೆ ಅಂತ ನನ್ಗೆ ನಂಬಿಕೆ ಇಲ್ಲ. ಓಡ್ ಹೋಗೋದೇ ಬೆಸ್ಟ್ ಅನಿಸ್ತಿದೆ. ಓಡ್ ಹೋದ್ರೆ ಜೈ ಬಿಡ್ತಾನೆ ಅನ್ಕೊಂಡ್ರಾ? ಹಿಡ್ದು ಆಮೇಲೆ ಸಾಯಿಸ್ತಾನೆ. ಹೇಳಿಗಳ ತರ ಓಡ್ ಹೋಗೋದಕ್ಕಿಂತ ಧೈರ್ಯವಾಗಿ ನಿಂತು ಹೋರಾಡೋದೇ ಕರೆಕ್ಟು. ನೋಡೋಣ ನಾಳೆ ಏನಾಗುತ್ತೆ ಅಂತ.
ದೇವ್ರೇ. ವಾಟ್ ಬೇಬಿ, ಬಾಲ್ ಬ್ಯಾಸ್ಕೆಟಿಗೆ ಬೀಳ್ತಾ ಇಲ್ಲ? ಪ್ರಾಕ್ಟೀಸ್ ತಪ್ಪೋಯ್ತಾ ಇಲ್ಲ ಫೇಲ್ಯೂರ್ ಅಭ್ಯಾಸ ಆಯ್ತಾ? ಐ ಮೀನ್ ಇತ್ತೀಚೆಗೆ ಕಂಟಿನ್ಯೂಸ್ ಆಗಿ ಫೇಲ್ಯೂರ್ಸ್ನೇ ನೋಡ್ತಿದ್ಯಲ್ಲ. ನೈಟ್ ಕಾರ್ ಆಕ್ಸಿಡೆಂಟ್ನು ಸೇರಿ. ಅದೇ ನಿತ್ಯ, ನಾನೇನೋ ನ್ಯೂಸ್ ಹೇಳ್ದಾಗೆ ಹೊಸದಾಗಿ ಶಾಕ್ ಆಗ್ತಿದ್ಯಲ್ಲ. ನಮ್ಮಿಬ್ರಿಗೆ ಇದು ಕಾಮನೇ ಅಲ್ವಾ? ನೈಟ್ ಜಸ್ಟ್ ಮಿಸ್ ಅನ್ಸತ್ತೆ. ಗಂಗಾ ಅಲ್ಲ, ನೀನು. ಸ್ವಲ್ಪತ್ರಲ್ಲೇ ಜೈಗೆ ಸಿಕ್ ಬೀಳ್ತಿದ್ದೆ. ಇಂಪಾಸಿಬಲ್. ಜೈ ಬಿಡು, ಆ ದೇವ್ರು ಕೂಡ ನನ್ನ ಹಿಡಿಯೋದಿಕ್ಕಾಗಲ್ಲ. ಹೌದಾ? ಹಾಗೆ ಗಂಗಾನ ಸಾಯಿಸೋದು ಕೂಡ ನಿನ್ನ ಕೈಯಲ್ಲಿ ಆಗಲ್ಲ. ಗಂಗಾ ಪಕ್ಕದಲ್ಲಿ ಜೈ ಇರುವಾಗ ಅವಳನ್ನ ಟಚ್ ಕೂಡ ಮಾಡೋಕ್ಕಾಗಲ್ಲ. ನೈಟ್ ನೋಡುತ್ಯಲ್ಲ. ಎಷ್ಟು ಸಲ ತಪ್ಪಿಸ್ಕೊಳ್ತಾಳೆ ಮಾಮ್. ಅವಳನ್ನ ಸಾಯಿಸೋವರೆಗೂ ನನ್ನ ಬೇಟೆ ನಿಲ್ಲಲ್ಲ. ನೀನು ಗಂಗಾನ ಬೇಟೆ ಆಡ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ, ಆದ್ರೆ ಈಗ ಜೈ ಬೇಟೆ ಸ್ಟಾರ್ಟ್ ಆಗಿದೆ. ಅವನು ನಿನ್ಗೆ ತುಂಬಾ ಹತ್ರ ಬಂದಿದ್ದಾನೆ. ಜೈಗೆ ನಾನು ಹತ್ರ ಆಗ್ಬೇಕು ಅಷ್ಟೇ. ಜೈ ನನ್ನ ಟಚ್ ಕೂಡ ಮಾಡಲ್ಲ. ಓಕೆ ನಿತ್ಯ, ಎಷ್ಟು ಹೇಳಿದ್ರು ಕೇಳೋ ಜಾತಿ ನಿಂದಲ್ಲ ಅಂತ ನನಗೆ ಗೊತ್ತು. ನಿನ್ನೆ ನಿನಗೆ ಹೇಳಿರೋ 2 ಆಪ್ಷನ್ಗೆ ಇನ್ನೊಂದು ಆಪ್ಷನ್ ಕೂಡ ಆ್ಯಡ್ ಆಗಿದೆ. ಅದೇನು ಅಂತ ಯೋಚಿಸ್ತಿದ್ಯಾ? ಅದೇ ನಿನ್ನಕ್ಕ ಹೇಳಿದ್ಲಲ್ಲ, ನಿನ್ನ ಮ್ಯಾರೇಜ್ ಪ್ರಪೋಸಲ್ ಆದಷ್ಟು ಬೇಗ ನಿನಗೆ ಮದುವೆ ಆಗತ್ತೆ ಅಂತ. ಅದು ಸದ್ಯದಲ್ಲೇ ಆಗೋ ಹಾಗಿದೆ. ನನ್ ಮದ್ವೆ ಅಂತೇನಾದ್ರೂ ಆದ್ರೆ ಅದು ಜೈ ಜೊತೆನೆ. ಇಲ್ಲ, ಬೇರೆಯವ್ರ ಜೊತೆ. ನಿನ್ನ ಅಕ್ಕನೇ ಮಾಡ್ತಾಳೆ. ಸಾಯೋಳು, ಅವಳು ನನ್ನ ಮದ್ವೆ ಮಾಡ್ತಾಳಮ್ಮ. ನಾನೇ ಅವಳಿಗೆ ಡೆತ್ ಸೆರೆಮನಿ ಮಾಡ್ತೀನಿ. ಅದು ಇಂಪಾಸಿಬಲ್. ನಡೆಯೋದು ನಿನ್ನ ಮದ್ವೆನೇ. ಏನು ಮಾಮ್, ನೈಟ್ ಬಿದ್ದಿರೋ ಡ್ರೀಮ್ನ ಮಾರ್ನಿಂಗ್ ಬಂದು ನನಗೆ ಹೇಳ್ತಾ ಇದ್ಯಾ? ಇಟ್ಸ್ ನಾಟ್ ಮೈ ಡ್ರೀಮ್, ಇಟ್ ಈಸ್ ಗಂಗಾಸ್ ಡಿಸಿಷನ್. ನಿನಗೆ ಮ್ಯಾಚ್ ಆಗೋನ್ನ ತಂದು ಗಂಗಾನೇ ನಿನ್ನ ಮದುವೆ ಮಾಡದೇ ಇದ್ರೆ ಅವಳು ಗಂಗಾನೇ ಅಲ್ಲ, ನಾನು ನಿನ್ನ ತಾಯಿನೇ ಅಲ್ಲ. ಆಲ್ ರೈಟ್ ಮಾಮ್, ನನ್ನ ಮದ್ವೆ ಆಗೋಕೆ ಯಾರು ಬರ್ತಾರೋ ನೋಡ್ತೀನಿ.